ಶಲೋಮ್, ಹಲ್ಲೆಲೂಯಾ. ನನ್ನ ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ನಾನು ಆಶೆ ಪಡ್ತೀನಿ ತಾವೆಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ. ನಿಮಗೆ ಜ್ಞಾಪಕ ಇದೆಯಾ? ಈ ವಾರದ ಪ್ರಾರಂಭ ನಾವು 2ನೇ ಶಮೂವೇಲನ ಪುಸ್ತಕದಿಂದ ಪ್ರಾರಂಭ ಮಾಡಿದ್ದೀವಿ. ಮರಳಿ ಅದೇ ಅಧ್ಯಾಯದಲ್ಲಿ ಅದೇ ಪುಸ್ತಕದಲ್ಲಿ ನಾವು ಬಂದಿದ್ದೀವಿ. 2ನೇ ಶಮೂವೇಲ 22ನೇ ಅಧ್ಯಾಯ 29ನೇ ವಚನ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾವೆಲ್ಲರೂ ನೋಡೋಣ. ಯೆಹೋವನೇ ನನ್ನ ದೀಪವು ನೀನೇ, ಯೆಹೋವನು ನನಗೆ ಬೆಳಕು ಕೊಟ್ಟು ನನ್ನ ಸುತ್ತಲಿರಿನ ಅಂಧಕಾರವನ್ನು ಪ್ರಕಾಶ ಮಾಡುವಂತೆ ಮಾಡುವೆನು. ಆಮೆನ್. ಫಾರ್ ಥou ಆರ್ ಮೈ ಲ್ಯಾಂಪ್, ಓ ಲಾರ್ಡ್, ಅಂಡ್ ದ ಲಾರ್ಡ್ ವಿಲ್ ಲೈಟನ್ ಮೈ ಡಾರ್ಕ್ನೆಸ್. ದೇವರು ನನಗೆ ಬೆಳಕಾಗಿದ್ದಾನೆ, ಆತನು ನನ್ನ ಕತ್ತಲೆಯನ್ನು ನೀಗಿಸುತ್ತಾನೆ. ಈ ವಾಕ್ಯ ಕೇಳುವಾಗ ನಮ್ಮ ಮನೆಗಳಲ್ಲಿ ಯಾವ ಕತ್ತಲೆ ಇಲ್ಲ ಅಲ್ವೋ? ನಾವು ನಮ್ಮ ಮನೆಗಳಲ್ಲಿ ಒಳ್ಳೆ ಪ್ರಕಾಶವಿದೆ, ಎಲ್ಲ ಎಲೆಕ್ಟ್ರಿಕ್ ಸಪ್ಲೈ ಚೆನ್ನಾಗಿದೆ ಅಲ್ಲ. ಜೀವನದ ಕತ್ತಲೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಪ್ರಿಯರೇ. ಅನೇಕರ ಜೀವನ ಕತ್ತಲೆಮಯವಾಗಿದೆ. ಈ ಕತ್ತಲೆಮಯವಾದ ಜೀವನದಲ್ಲಿ ಬೆಳಕು ಕಾಣದೆ ಅನೇಕ ವರ್ಷಗಳು, ಅನೇಕ ತಿಂಗಳಾನುಗಟ್ಟಲಾಗಿದೆ. ಇನ್ನೂ ಈ ಕತ್ತಲೆಯಿಂದ ನಾವು ಹೊರಗೆ ಬರೋದಕ್ಕಾಗುತ್ತಾ ಇಲ್ಲ. ಭಕ್ತನು ಹೇಳುತ್ತಾ ಇದ್ದೇನೆ, ನಾನು ಕತ್ತಲೆಯಲ್ಲಿರುವಾಗ ದೇವರು ನನಗೆ ಬೆಳಕಾಗಿದ್ದಾನೆ. ಆಮೆನ್. ಆತನು ನನ್ನ ದೀಪವಾಗಿದ್ದಾನೆ. ಪ್ರಿಯ ದೇವರ ಜನರೇ, ದೇವರು ನಮಗೆ ದೀಪವಾಗಿರಬೇಕು. ದೇವರು ನಮ್ಮ ಜೀವನದಲ್ಲಿ ದೀಪವಾಗಿದ್ದರೆ ನಮ್ಮ ಜೀವನ ಕತ್ತಲೆಮಯಗೆ ಯಾವತ್ತೂ ಒಳಗಾಗೋದಿಲ್ಲ, ಅದು ಬೆಳಕಾಗಿಲ್ಲಿರುತ್ತದೆ. ನಮ್ಮಲ್ಲಿ ಅನೇಕರು ಇನ್ನೂ ಕತ್ತಲೆಮಯವಾದ ಅನುಭವಗಳಿಂದ ಪ್ರಯಾಣದಲ್ಲಿದ್ದೀವಿ. ಮಕ್ಕಳ ವಿಷಯದಲ್ಲಿ ಕತ್ತಲೆ, ನಮ್ಮ ಸಾಲದ ವಿಷಯದಲ್ಲಿ ಕತ್ತಲೆ, ಆರೋಗ್ಯದ ವಿಷಯದಲ್ಲಿ ಕತ್ತಲೆ, ಅಸಮಾಧಾನದ ವಿಷಯದಲ್ಲಿ ಕತ್ತಲೆ, ಅನೇಕ ವಿಧವಾದ ಕತ್ತಲೆಮಯವಾದ ಜೀವನದಲ್ಲಿ ನಾವು ಈ ಪ್ರಯಾಣದಲ್ಲಿ ಇದ್ದೀವಿ. ದೇವರು ಹೇಳುತ್ತಾ ಇದ್ದಾರೆ, ಭಕ್ತರು ಹೇಳುತ್ತಾ ಇದ್ದಾನೆ, ಆ ದೇವರನ್ನು ಇವತ್ತು ನೀನು ದೀಪವಾಗಿ ಸ್ವೀಕಾರ ಮಾಡಿಕೊಂಡರೆ ಆ ದೇವರೇನು ಮಾಡ್ತಾರೆ ಅಂದ್ರೆ, ಕತ್ತಲೆಮಯವಾದ ನಮ್ಮ ಜೀವನವನ್ನು ತನ್ನ ಪ್ರಕಾಶದಿಂದ, ಬೆಳಕಿನಿಂದ ತುಂಬಿಸುತ್ತಾರೆ. ಆಮೆನ್. ಹಲ್ಲೆಲೂಯಾ. ಯು ಆರ್ ಮೈ ಲ್ಯಾಂಪ್, ಓ ಲಾರ್ಡ್, ದ ಲಾರ್ಡ್ ವಿಲ್ ಲೈಟನ್ ಮೈ ಡಾರ್ಕ್ನೆಸ್. ನನ್ನ ಕತ್ತಲೆಮಯವಾದ ಜೀವನವನ್ನು ಯಾರು ಕೂಡ ಪ್ರಕಾಶಗೊಳಿಸಲು ಸಾಧ್ಯವಾಗುತ್ತಿಲ್ಲದಿರುವಾಗ ನಾವು ದೇವರನ್ನು ಆಶ್ರಯಗೊಂಡರೆ ನಮ್ಮ ಜೀವನ ಕತ್ತಲೆಮಯವಾದ ಜೀವನ. ನಿಮ್ಮಲ್ಲಿ ಅನೇಕರು ಕತ್ತಲೆಮಯವಾದ ಜೀವನವನ್ನು ದೇವರು ತನ್ನ ಪ್ರಕಾಶದಿಂದ ತುಂಬಿಸುತ್ತಾರೆ. ನೀವು ಕತ್ತಲೆಯಲ್ಲಿರೋದು ದೇವರಿಗೆ ಇಷ್ಟವಿಲ್ಲ, ನೀವು ಬೆಳಕಿನಲ್ಲಿರಬೇಕು. ಆ ದೇವರನ್ನು ಬೇಡಿಕೊಳ್ಳೋಣ. ನಿಶ್ಚಯವಾಗಿ ನಮ್ಮ ಕತ್ತಲೆಯನ್ನು ದೇವರು ತೊಲಗಿಸಿ ನಮ್ಮ ಜೀವನದಲ್ಲಿ ಬೆಳಕು ತುಂಬಿಸುತ್ತಾರೆ. ಪರಿಶುದ್ಧನೇ, ಮಹೋನ್ನತನೇ, ಕೇಳುತ್ತಿರೋ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಯಾರ್ಯಾರು ಕತ್ತಲೆಯಲ್ಲಿ ಇದ್ದಾರೋ ಸ್ವಾಮಿ, ಅವರ ಜೀವನದಲ್ಲಿ ನೀನು ಪ್ರಕಾಶವನ್ನು ತುಂಬಿಸಿ, ನೀನು ಬೆಳಕನ್ನು ತುಂಬಿಸಿ, ಅವರ ಮುಖದಲ್ಲಿ ನೀನು ನಗುವನ್ನು ಒದಗಿಸು ಸ್ವಾಮಿ. ಅನೇಕರು ನಾನಾ ವಿಧವಾದ ಕತ್ತಲೆಯಲ್ಲಿ ಸಿಕ್ಕಾಕೊಂಡಿದ್ದಾರಯ್ಯ, ಕತ್ತಲೆಯಲ್ಲಿ ನರಳುತ್ತಾ ಇದ್ದಾರಯ್ಯ, ದಿಕ್ಕು ಕಾಣದೆ ಪ್ರಯಾಣದಲ್ಲಿದ್ದಾರಯ್ಯ. ನೀನು ಅವರಿಗೆ ಪ್ರಕಾಶವನ್ನು ತುಂಬಿಸಿ ಆ ಮನೆಗಳಿಗೆ ನೀ ದೀಪವಾಗಿರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ನನ್ನ ಪ್ರಿಯ ದೇವರ ಜನರೇ, ನಿಶ್ಚಯವಾಗಿ ದೇವರು ನಿಮಗೆ ಬೆಳಕಾಗಿದ್ದಾನೆ. ಆ ಬೆಳಕನ್ ಎಂಬ ದೇವರನ್ನು ನೀವು ಆಶ್ರಯಗೊಂಡು ಆತನನ್ನು ಹಿಂಬಾಲಿಸಿ ದೇವರ ಪ್ರಕಾಶ ನಿಮ್ಮ ಮುಂದೆ ಇರುತ್ತದೆ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.